ನೆಲ್ಯಾಡಿ ಮೂಲದ ನವ ವಿವಾಹಿತ ಸುದೀಪ್ ರೈ ಕಾರ್ಕಳದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತನ ತಂದೆ ಈಗ ಆತನ ಪತ್ನಿ ಸೌಮ್ಯ ಶೆಟ್ಟಿ ವಿರುದ್ಧವೇ ಪೊಲೀಸ್ಗೆ ದೂರು ಕೊಟ್ಟಿದ್ದಾರೆ. ಆಕೆಯ ಟಾರ್ಚರ್ ಇಂದಲೇ ನನ್ನ ಮಗ ತೀರಿ ಹೋಗಿದ್ದಾನೆ ಅಂತ ಹೇಳಿದ್ರೆ ನಡುವೆ ಸೌಮ್ಯ ಶೆಟ್ಟಿಯಿಂದ ಮೋಸ ಹೋದಂತ ವೇಣು ಶೆಟ್ಟಿ ಅವರು ನಮ್ಮ ಜೊತೆ ಇದ್ರೆ ಅವ್ರ ಜೊತೆ ಮಾತಾಡ್ತೀನಿ. ಈಗ ಆಕೆ ಬಗ್ಗೆ ಸುದೀಪ್ ರೈ ತಂದೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಮೋಸ ಮಾಡಿದ್ರು? ನನಗೆ ಮೋಸ ಅಂತ ಹೇಳಿದರೆ ಆ್ಯಕ್ಚುಲಿ ಅವಳು ಮದುವೆ ಫಿಕ್ಸ್ ಆಗಿತ್ತು ನನ್ನ ಜೊತೆ. ಸೊ ಮದುವೆ ಫಿಕ್ಸ್ ಆಗಿದ್ದು ಹೇಗೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆಮೇಲೆ ಮನೆಯವರನ್ನೆಲ್ಲ ಒಪ್ಪಿಸ್ಕೊಂಡು ನಾವು ಮದುವೆ ಮಾತುಕತೆ ಎಲ್ಲ ನಡೆಸಿದ್ದು. ಬಟ್ ಅವಳು ಮೊದಲೇ ಹೇಳಿದ್ದು ಅವಳಿಗೆ ಒಂದು ಮದುವೆ ಆಗಿ ಆಲ್ರೆಡಿ ಡಿವೋರ್ಸ್ ಆಗಿತ್ತು. ಸೊ 19 ಇಯರ್ಸ್ ಇರುವಾಗ ಮದುವೆ ಆಗಿತ್ತು, 20 ಇಯರ್ಸ್ಗೇನೋ ಬರುವಾಗ ಡಿವೋರ್ಸ್ ಆಗಿತ್ತು, ಒಂದೂವರೆ ವರ್ಷದ ಒಳಗಡೆ ಡಿವೋರ್ಸ್ ಆಗಿತ್ತು ಅಂತ ಹೇಳಿದ್ಲು. ಸೊ ನಾನು ಯೋಚನೆ ಮಾಡಿದೆ, ಓಕೆ ಮಾಡ್ಬೋದಾ ಬೇಡ, ನನಗೆ ಪರ್ಸ್ನಲ್ ಆಗಿ ಓಕೆ ಅಂತ ಆಯಿತು. ಮನೆಯಲ್ಲಿ ಹೋಗಿ ಹೇಳಿದೆ ಹೀಗೆ ಒಂದು ಪ್ರಪೋಸಲ್ ಇದೆ ಬಟ್ ಡಿವೋರ್ಸ್ ಆಗಿದೆ ಅಂತ. ಅದಕ್ಕೆ ನನ್ನ ಅಮ್ಮ ಹೇಳಿದರು, ಓಕೆ ಪರವಾಗಿಲ್ಲ, ಒಂದು ಪಾಪದ ಹುಡುಗಿಗೆ ಲೈಫ್ ಕೊಟ್ಟರೆ ಒಳ್ಳೆಯದೇ, ಪರವಾಗಿಲ್ಲ, ಆಗು, ನಿಮ್ಗೆ ಇಷ್ಟ ಇದ್ದರೆ ಆಗು. ಮದುವೆ ಅವಸರ ಕೂಡ ಇತ್ತು ಆ ಟೈಮಲ್ಲಿ. ಸೊ ನಾವು ಅರ್ಜೆಂಟಾಗಿ ಓಕೆ ಅಂತ ಹೇಳಿದ್ವಿ. ಅದಾದಮೇಲೆ ಕೆಲವೊಂದು ವಿಷಯ ಎಲ್ಲ ಸಿಗ್ತಾ ಹೋಯಿತು ನನಗೆ. ಅಂದರೆ ಇವಳು ನನ್ನ ಮ್ಯಾರೇಜ್ ಎಲ್ಲ ಫಿಕ್ಸ್ ಆದಮೇಲೆ ಅವಳಿಗೂ ಇನ್ನೊಂದು ಮದುವೆ ಆಗಿದೆ ಅಂತ ನನಗೆ ವಿಷಯ ಸಿಕ್ತು. ಸಂಜಯ್ ಅನ್ನುವಂಥವನು ನಿನ್ನೆ ಸ್ಟೇಟ್ಮೆಂಟಲ್ಲಿ ಬಟ್ ಕೊಡಬೇಕಾದ್ರೆ ಸಂಜಯ್ ಜೊತೆ ಮದುವೆ ಆಗಿಲ್ಲ ಅಂತ ಕೊಟ್ಟಿದ್ದಾಳೆ ಅವಳು. ಪ್ರೆಸ್ ಮೀಟ್ ಮಾಡುವಾಗ ಮೀಡಿಯಾ ಮೀಟ್ ಮಾಡಿದ್ಲು. ಆವಾಗ ನನಗೆ ಸಂಜಯ್ ಜೊತೆ ಮದುವೆ ಆಗಿಲ್ಲ, ಅವನು ನನಗೆ ಡಿವೋರ್ಸ್ ಆಗಬೇಕಾದ್ರೆ ಆ ಟೈಮಲ್ಲಿ ಕೋರ್ಟ್ಗೆ ಹೋಗಬೇಕಾದ್ರೆ ಹೆಲ್ಪ್ ಮಾಡ್ತಿದ್ದ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಲು. ಬಟ್ ಅದು ರಾಂಗ್. ನನ್ನ ಹತ್ರ ಪ್ರೂಫ್ ಕೂಡ ಇದೆ, ಅದನ್ನು ನಾನು ತೋರಿಸ್ತೀನಿ ಬೇಕಾದರೆ. ಸಂಜಯ್ ಅನ್ನುವಂಥವನು ಸೆಕೆಂಡ್ ಮ್ಯಾರೇಜ್ ಪರ್ಸನ್, ಅವನು ಸೆಕೆಂಡ್ ಮ್ಯಾರೇಜ್ ಆದವನು. ಸೊ ಅವನ ಜೊತೆ 1.5 ವರ್ಷ ಎಲ್ಲ ಮುಲ್ಕಿಯಲ್ಲೆಲ್ಲೋ ಅವಳು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದು. ಮತ್ತು ಆಮೇಲೆ ಅವನು ಇವಳ ಟಾರ್ಚರ್ ತಡೀಲಿಕ್ಕಾಗದೆ ಇವಳು ಕೋಪ ಬಂದರೆ ಜಗಳ ಮಾಡ್ತಾಳೆ. ಬೆಳಿಗ್ಗೆ ಜಗಳ ಮಾಡಿದರೆ ನೆಕ್ಸ್ಟ್ ಮಾರ್ನಿಂಗ್ ತನಕ ಅದನ್ನು ಬಿಡೋದಿಲ್ಲ, ಹಿಡಿದಿಟ್ಬಿಟ್ಟು ಜಗಳ ಮಾಡಿ, ಎಲ್ಲಿಗೆ ಹೋಗೋಕ್ಕೆ ಬಿಡೋದಿಲ್ಲ, ಬೊಬ್ಬೆ ಹೊಡೆಯೋದು, ರೋಡಲ್ಲಿ ನಿಲ್ದಾಡೋದು, ಆ ಥರ ಸ್ವಲ್ಪ ಮಾನಸಿಕ ಅಸ್ವಸ್ಥೆ ಥರ ಮಾತಾಡ್ತಾಳೆ. ಆಗಿರುವಾಗ ಅದೇ ಅವನು ಈ ಟಾರ್ಚರ್ ನನಗೆ ಅನಿಸುತ್ತೆ ಟಾರ್ಚರ್ ತಡೀಲಿಕ್ಕಾಗದೆ ಓಡಿ ಹೋದ ಅಂತ ಅನಿಸುತ್ತೆ. ಬಟ್ ಇವಳು ಏನು ಹೇಳಿದ್ಲು, ನನಗೆ ಮೋಸ ಮಾಡಿಬಿಟ್ಟು ಓಡಿ ಹೋದ ಅಂತ ಕಂಪ್ಲೇಂಟ್ ಮಾಡಿದ್ದಾಳೆ. ಕೋರ್ಟಲ್ಲಿ ಕೇಸೆಲ್ಲ ನಡೀತಾ ಇದೆ. ಸೊ ಅದಾದ ನಂತರ ನನಗೆ ಇನ್ನೊಂದು ವಿಷಯ ಸಿಕ್ತು. ಅದಕ್ಕೆ ನಾನು ಹೇಳಿದೆ, ಬೇಡ, ನನಗೆ ಆಗೋದಿಲ್ಲ, ಮದುವೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ಮದುವೆ ಬೇಡ ಅಂತ ಹೇಳಿ ಮಾಡಿದಾಗ ನನ್ನ ಜೊತೆ ಜಗಳ ಮಾಡಿದ್ರು. ನೀನು ಹೇಗೆ ಮದುವೆ ಆಗೋದಿಲ್ಲ ನಾನು ಕೂಡ ನೋಡ್ತೇನೆ, ಬಿಡೋದಿಲ್ಲ ನಿನ್ನನ್ನು, ನಿಮಗೆ ಕಂಪ್ಲೇಂಟ್ ಮಾಡ್ತೇನೆ. ಕಂಪ್ಲೇಂಟ್ ಕೂಡ ಮಾಡಿದ್ಲು, ಬಟ್ ರಿಟರ್ನ್ ಅಲ್ಲ, 112ಗೆ ಕಾಲ್ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ಲು ಅವಳು. ಬಟ್ ಸ್ಟೇಷನ್ಗೆ ಹೋದ್ಮೇಲೆ ಕಾರ್ಕಳ ಪೊಲೀಸ್ ಸ್ಟೇಷನ್ ನಾನೇ ಹೋದೆ. ಬಟ್ ಅವಳ ಮೇಲೆ ಬೇರೆ ಕಂಪ್ಲೇಂಟ್ಸ್ ಎಲ್ಲ ಅಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಬೇರೆ ಕಂಪ್ಲೇಂಟ್ಸ್ ಕೂಡ ಇದೆ ಅವಳ ಹೆಸರಲ್ಲಿ. ಪೊಲೀಸ್ನವರೇ ನನಗೆ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಬೇಡ, ಅವಳು ಸಾಹಸ ಬೇಡ ನಿಮಗೆ, ಅವಳದು ಆಲ್ರೆಡಿ ಕಂಪ್ಲೇಂಟ್ಸ್ ಇದೆ, ನೀವು ಬಿಟ್ಬಿಡಿ ಅವಳನ್ನು, ಅವಳು ಕಂಪ್ಲೇಂಟ್ ಕೊಡಲಿ, ಆಮೇಲೆ ನಾವು ನೋಡೋಣ. ಅವಳು ಕಂಪ್ಲೇಂಟ್ ಕೊಡಲಿಲ್ಲ, ಬಟ್ ನಾವೇ ಒಂದು ಮುಚ್ಚಳಿಕೆ ಪತ್ರ ಥರ ಮಾಡಿಬಿಟ್ಟು ಪಿಟಿಷನ್ ಮಾಡಿಬಿಟ್ಟು ಬಂದಿದ್ದೀವಿ. ಆಮೇಲೆ ನನಗೆ ಫರ್ದರ್ ಏನಾದರೂ ನನಗೆ ಅವಳನ್ನು ಬಿಡಬೇಕು ಆ್ಯಕ್ಚುಲಿ. ಅಂದರೆ ನನಗೆ ಟಾರ್ಚರ್ ತಡೀಲಿಕ್ಕೆ ಆಗ್ತಿರಲಿಲ್ಲ. ಅವಳ ಮದುವೆ ಆದರೆ ನನಗೂ ಕೂಡ ನೆಮ್ಮದಿ ಇರಲಿಕ್ಕಿಲ್ಲ. ಇವಾಗ ಇವನನ್ನು ಸುದೀಪ್ನನ್ನು ರಿಜಿಸ್ಟರ್ ಆಗಿದ್ದಾಳೆ ಅಂತ ಗೊತ್ತಾಯಿತು ನನಗೆ. ನಾನು ಅಂದ್ಕೊಳ್ತಿದ್ದೀನಿ ಇವಾಗ ನನಗೆ ಕೂಡ ರಿಜಿಸ್ಟರ್ ಆಗಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ಲು, ರಿಜಿಸ್ಟರ್ ಆಗೋಣ ಅಂತ ಫೋರ್ಸ್ ಮಾಡಿ. ಲಿಟ್ರಲಿ ನಾವು ಹೋಗಿದ್ವಿ ರಿಜಿಸ್ಟರ್ ಆಫೀಸ್ಗೆ, ಅಲ್ಲಿ ಏನೋ ಆಗಿಲ್ಲ ಅಂತ ವಾಪಸ್ ಬಂದ್ವಿ. ನೆಕ್ಸ್ಟ್ ಡೇ ಹೋಗೋಣ ಅಂತ ವಾಪಸ್ ಬಂದ ಮೇಲೆ 1 ತಿಂಗಳು ನನ್ನ ಜೊತೆ ಇದ್ಲು. 1 ತಿಂಗಳ ನಂತರ ನಮ್ಮದು ಬ್ರೇಕಪ್ ಆಗಿದೆ, ಅವಳು ವಾಪಸ್ ಹೋಗಿದ್ದೆ. ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಿ ನಾನು ಲಾಯರ್ ಹತ್ರ ಹೋದೆ, ನಾನೊಂದು ಲಾಯರ್ ಇದ್ದೆ. ಸೊ ಅವ್ರು ಹೇಳಿದ್ಲು, ಇವಳದು ಆಲ್ರೆಡಿ ಕಂಪ್ಲೇಂಟ್ ಫೈಲ್, ಅದೇ ಸಂಜಯ್ ಫೈಲನ್ನು ನನಗೆ ತೋರಿಸಿದ್ರು ಅವರು. ಇದು ಗೊತ್ತಾ ನಿಮಗೆ? ಅದು ಗೊತ್ತು, ಅದು ಫೈಲ್ ಇದೆ ನನ್ನ ಹತ್ರ. ಅವರು ಕೂಡ ತೋರಿಸ. ಅವ್ರ ಹತ್ರ ನಾನು ಯಾವ ಲಾಯರ್ ಹತ್ರ ಹೋಗಿದ್ನೋ ಅಲ್ಲೇ ಆ ಲಾಯರ್ ಹತ್ರ ಸಂಜಯ್ ಇದ್ದು ಕೇಸ್ ನಡೀತಾ ಇದೆ. ಸೊ ಇವಳು ತುಂಬ ಡೇಂಜರು, ನೀವು ಇರಬೇಡಿ. ನಿನ್ನೆ ಅವಳೊಂದು ಸ್ಟೇಟ್ಮೆಂಟ್ ಕೊಟ್ಟಲು, ನಾನು ಎಸ್ಕೇಪ್ ಆಗಿದ್ದೀನಿ ಅಂತ. ಎಸ್ಕೇಪ್ ಆಗಿದ್ದು ಯಾಕಂತ ಹೇಳಿದರೆ ಲಾಯರ್ ಹೇಳಿದರು ನನಗೆ, ನೀನು ಇಲ್ಲಿ ಇರಬೇಡ, ಸ್ವಲ್ಪ ದಿವಸ 1 ತಿಂಗಳ ಮಟ್ಟಿಗೆ ಎಲ್ಲಿಗಾದರೂ ಹೋಗು, ಮೊಬೈಲ್ ನಂಬರ್ ಚೇಂಜ್ ಮಾಡು, ಸ್ವಿಚ್ ಆಫ್ ಮಾಡು. ಬಟ್ ನಾನು ಮೊಬೈಲ್ ನಂಬರ್ ಚೇಂಜ್ ಮಾಡಲಿಲ್ಲ, ಸ್ವಿಚ್ ಆಫ್ ಮಾಡಲಿಲ್ಲ, ಅವಳನ್ನು ಬ್ಲಾಕ್ ಮಾಡಿದ್ದೀನಿ ಅಷ್ಟೇ. ಬಟ್ ಅವಳದು ಬೇರೆ ನಂಬರಿಂದ ಕಾಲ್ ಬಂದು ನವಂಬರ್ 4ಗೆ ನಾನು ಇಲ್ಲಿಂದ ಮುಂಬೈಗೆ ಹೋಗ್ತೀನಿ. ಮುಂಬೈಗೆ ಹೋಗಿ ಜನವರಿ 21 ತನಕ ಅಲ್ಲೇ ಇರ್ತೀನಿ ನಾನು. ಸೊ ಇವಳು ಎಸ್ಕೇಪ್ ಆಗಿದ್ದೀನಿ ಅಂತ ಹೇಳಿ, ನನಗೆ ಎಸ್ಕೇಪ್ ಆಗಿದ್ದಲ್ಲ, ನಾನು ಮರ್ಯಾದೆಗೋಸ್ಕರ, ನನ್ನ ಮನೆಯವರ ಮರ್ಯಾದೆಗೋಸ್ಕರ, ನನ್ನ ಮರ್ಯಾದೆಗೋಸ್ಕರ ನಾನು ಎಲ್ಲೂ ಹೋದರೂ ಅಲ್ಲಿ ಬಂದು ಇವಳು ಜಗಳ ಮಾಡಬಾರ್ದು, ನನ್ನ ಮರ್ಯಾದೆ ತೆಗಿಬಾರ್ದು ಅಂತ ಅವಳು ಫಾಲ್ಸ್ ಎಲಿಗೇಷನ್ ಮಾಡ್ತಾಳೆ ನಮ್ಮ ಮೇಲೆ, ಇಲ್ಲದೇ ಇದ್ದದನ್ನೆಲ್ಲ ಮಾಡ್ತಾಳೆ. ಆ ಥರ ಮಾಡಬಾರ್ದು ಅಂತ ನಾನು ಅಲ್ಲಿಂದ ಲಾಯರ್ ಮುಖಾಂತರ ನಾನು ಅಲ್ಲಿಂದ ಹೋಗಿತ್ತು. ಆಮೇಲೆ ನಾನು ಕಂಪ್ಲೀಟಾಗಿ ಅವಳ ಕಾಂಟ್ಯಾಕ್ಟ್ ಬಿಟ್ಟಿದ್ದೇನೆ, ಅವಳ ಸುದ್ದಿಗೂ ಹೋಗಲಿಲ್ಲ. ಆಮೇಲೆ ಜನವರಿ 21ಗೆ ಬಂದ ಮೇಲೆ ಸ್ವಲ್ಪ ದಿವಸ ಆದಮೇಲೆ ನಾನು ಕಟೀಲ್ ಟೆಂಪಲ್ಗೆ ಹೋಗಬೇಕಾದ್ರೆ ಅಲ್ಲಿ ಸಿಗ್ತಾಳೆ ನನಗೆ ಅವಳು. ನಾನು ಕಟೀಲ್ ಟೆಂಪಲ್ಗೆ ಯಕ್ಷಗಾನ ನೋಡಲಿಕ್ಕೆ ಹೋಗ್ತೀನಿ, ವೀಕ್ಲಿ ಒಂದು 2-3 ಡೇಸಲ್ಲಿ ಹೋಗ್ತೀನಿ ನಾನು ಫ್ರೀ ಇರುವಾಗ. ಸೊ ಅಲ್ಲಿ ಹೋಗಬೇಕಾದ್ರೆ ದೇವಸ್ಥಾನದಿಂದ ಹೊರಗಡೆ ಬರುವಾಗ ಇವಳು ನೋಡಿದ್ಲು ನನ್ನನ್ನು, ನೋಡಿ ಹಿಂದಿನಿಂದ ಬಂದು ಹೊಡೆದ್ಲು ನನಗೆ, ಎಲ್ಲರ ಮುಂದ್ಗಡೆ ಚೌಕಿಯಲ್ಲಿ ಹೊಡೆದು ಓಡಿ ಹೋದ್ಲು.
ನನಗೆ ಮೋಸ ಮಾಡ್ತೀಯಲ್ಲ, ನೀನು ಸರಿ ಆಗೋದಿಲ್ಲ, ನೀನು ಬದುಕುವುದಿಲ್ಲ ಆ ರೀತಿ ಎಲ್ಲ ಹೇಳಿದ್ದು. ನಾನು ನರ್ವಸ್ ಆದೆ. ಯಾಕಂತ ಹೇಳಿದ್ರೆ ನನ್ನ ಎಲ್ಲ ಪರಿಚಯದವರು, ಯಕ್ಷಗಾನದವರೆಲ್ಲ ನನ್ನ ಪರಿಚಯದವರು, ಚೌಕಿಯೊಳಗೆ ಎಲ್ಲ ಪರಿಚಯದವರು ಇರೋದು, ಎಲ್ಲ ನೋಡ್ತಿದ್ದಾರೆ. ನಾನು ಮರ್ಯಾದೆ ಹೋದಂಗೆ ಆಯಿತು. ಅಲ್ಲಿ ಭಟ್ರು ಪೂಜೆ ಮಾಡಿ ಬಂದು ಹೇಳಿದರು, ನಿಮ್ಮದು ಏನೇ ಪ್ರಾಬ್ಲಮ್ ಇರಲಿ, ಫ್ಯಾಮಿಲಿ ಸಮಸ್ಯೆ ಇರಲಿ, ಏನೇ ಇರಲಿ, ಅವಳು ಇಲ್ಲಿ ಹೊಡೆದದ್ದು ತಪ್ಪು, ಚೌಕಿ ಒಳಗಡೆ ಹೊಡೆದದ್ದು ತಪ್ಪು, ದೇವರು ನೋಡ್ಕೊಳ್ತಾಳೆ ಅಂತ ಒಂದು ಮಾತು ಹೇಳಿದ್ದಾರೆ. ಅಲ್ಲಿಂದ ಅವಳಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನನ್ನ ಪ್ರಕಾರ. ಹಾಗೆ ಆಗಬಾರ್ದು ಯಾರಿಗೂ ಕೂಡ. ಅವಳದೊಂದು ಲೈಫ್ ಸರಿಯಾದರೆ ಓಕೆ, ಬಟ್ ಹೇಳಿದ್ರು. ಆಮೇಲೆ ಇದು ಸುದೀಪ್ದು ವಿಷಯ ನನಗೆ ರೀಸೆಂಟ್, ಸುದೀಪ್ ರೈ ಆತ್ಮಹತ್ಯೆ ಮಾಡಿಕೊಂಡಕ್ಕೂ ಇದೇ ಕಾರಣ, ಟಾರ್ಚರ್ ಕಾರಣ ಅಂತ ಹೇಳ್ತೀವಿ. ಮೋಸ್ಟ್ ಪ್ರೊಬಬ್ಲಿ ಅದೇ ಕಾರಣ. ಯಾಕಂತ ಹೇಳಿದ್ರೆ ಈಗ ಒಂದು ಹುಡುಗಿಗೆ 3-4 ಮಂದಿ ಹುಡುಗರು ಒಂದು ಲೈಫಲ್ಲಿ ಮದುವೆಯಾಗಿ ಡಿವೋರ್ಸ್ ಆಗಿ ಓಡಿ ಹೋಗ್ತಾರೆ ಅಂತ ಹೇಳಿದ್ರೆ ಆ ಹುಡುಗರದ್ದು ತಪ್ಪಿರುತ್ತಾ, ಹುಡುಗಿದ್ದು ತಪ್ಪಿರುತ್ತೆ. ನಾವು ಅದನ್ನು ಕಾಮನ್ ಸೆನ್ಸ್ ಆಗಿ ನಾವು ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಒಬ್ಳು ಹುಡುಗಿ ನಿಮಗೆ ಟಾರ್ಚರ್ ಕೊಡದೆ ಅವನು ಓಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರಿಪೀಟ್ ಅದೇ ಕೇಸ್ ಇನ್ನೊಂದು ಹುಡುಗನ ಜೊತೆ ಆಗೋದಾದ್ರೂ ಕೂಡ ಅವಳು ಆಲೋಚನೆ ಮಾಡಬೇಕು, ನಾನು ಟಾರ್ಚರ್ ಕೊಡ್ತಿದ್ದೀನಿ, ಅವಳಿಗೆ ಅದು ಗೊತ್ತಾಗಬೇಕು, ತನ್ನ ತಪ್ಪಿನ ಅರಿವು ಅವಳಿಗೆ ಆಗಬೇಕು. ನಾನು ಇವಳದು ಪ್ರಪೋಸಲ್ ಅವನಿಗೆ ಬರುವಾಗಲೇ ನಾನು ಆಲೋಚನೆ ಮಾಡಿದ್ದೆ, ಸರಿ ಆಯಿತು, ಇವನ ಜೊತೆ ಆದರೂ ಒಳ್ಳೇದಾಗಿ ಇರಲಿ, ಒಂದು ಒಳ್ಳೆ ಸಂಸಾರ ಮಾಡಲಿ ಅಂತ ಆಲೋಚನೆ ಮಾಡಿದ್ದೆ. ಬಟ್ ರೀಸೆಂಟ್ಲಿ ಈ ಥರ ಎಲ್ಲ ವಿಷಯ ಆದಾಗ ನನಗೆ ತುಂಬ ಬೇಸರ ಆಯಿತು. ಅವನಿಗೆ ಅನ್ಯಾಯ ಆಗಬಾರ್ದು, ನಾನು ಬರ್ತೀನಿ, ನಾನು ಮಾತಾಡ್ತೀನಿ ಅಂತ ನಿನ್ನೆ ಅವರಿಗೆ ಕಾಲ್ ಮಾಡಿ ಹೇಳಿದ್ದು. ನನಗೆ ನೀವು ಪ್ರೆಸ್ ಮೀಟ್ ಕರೀದಾದರೆ ನಾನು ಬರ್ತೀನಿ, ನಾನು ಮಾತಾಡ್ತೀನಿ, ಆ ಹುಡುಗನ ಪರವಾಗಿ ನಾನು ನಿಲ್ತೀನಿ, ಅವನಿಗೊಂದು ನ್ಯಾಯ ದೊರಕಿಸಿಕೊಡೋಣ ಅಂತ. ಆಮೇಲೆ ನನಗೆ ಮಹಿಳಾ ಆಯೋಗದಿಂದ ಕಾಲ್ ಬಂದಿದೆ. ಇದನ್ನು ನಾನು ಡೀಟೇಲಾಗಿ ಹೇಳ್ತೀನಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ. ಮಹಿಳಾ ಆಯೋಗದಿಂದ ಕಾಲ್ ಬಂದಿದೆ ನನಗೆ, ಅಂದರೆ ಅವರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ನನಗೆ ಅವರು ಕೂಡ ಸಪೋರ್ಟ್ ಮಾಡಿ, ಮಹಿಳಾ ಆಯೋಗದಿಂದ ಸಪೋರ್ಟ್ ಮಾಡಿದ್ದಾರೆ ನನಗೆ. ಯಾಕಂತ ಹೇಳಿದರೆ ಅವರಿಗೆ ಗೊತ್ತಿತ್ತು ಅವಳ ವಿಷಯ ಏನು. ಟಾರ್ಚರ್ ಅಂದರೆ ಯಾವ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ರು? ಟಾರ್ಚರ್ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡೋದು, ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ನಾನು ಎಲ್ಲಿಗಾದರೂ ಮುಲ್ಕಿಯಿಂದ ಮಂಗಳೂರಿಗೆ ಬರಬೇಕಾದ್ರೆ ಅವಳು ನನ್ನನ್ನು ಫಾಲೋ ಮಾಡ್ಕೊಂಡು ಬರೋದು, ಇಲ್ಲ ಅವಳು ನನ್ನ ಜೊತೆ ಬರೋದು. ಟಾರ್ಚರ್ ಅಂದರೆ ನಮಗೆ ಫ್ರೀಡಮ್ ಇಲ್ಲ. ಪ್ರೀತಿ ಮಾಡ್ತಾಳೆ, ಕೈಯಲ್ಲಿ ಹಿಡಿದಿಟ್ಕೊಂಡು ಅವಳು ಹೇಳಿದಾಗೆ ಕೇಳಬೇಕು, ಕೈ ತೋರಿಸೆಲ್ಲ ಮಾತಾಡೋದು, ಜಗಳ ಮಾಡ್ತಾ, ಅದು ಈಗೋ ಹರ್ಟ್ ಆಗುತ್ತೆ ನಮ್ಮ ಹುಡುಗರಿಗೆ. ಈಗೋ ಹರ್ಟ್ ಆಗಿತ್ತು, ತುಂಬ ಸಲ ಜಗಳ ಆಗಿದೆ, ಹೊಡೆದಾಡ್ಕೊಂಡು ಮಾಡಿದ್ದೀವಿ, ಎಲ್ಲ ಆಗಿದೆ. ಆಮೇಲೆ ನನಗೆ ರಿಗ್ರೆಟ್ ಆಯಿತು, ಯಾಕೆ ಈ ಥರ ಎಲ್ಲ, ಇಂಥದ್ದೆಲ್ಲ ಬೇಕಾ ನಮಗೆ, ಬೇಡ ಅಂತ ಹೇಳಿ ಮ್ಯಾರೇಜ್ ಬ್ರೇಕಪ್ ಮಾಡಿದ್ದೀನಿ. ಈಗ ಸುದೀಪ್ ರೈ ಮತ್ತು ಆಕೆಯ ಸಂಬಂಧ ನಿಮಗೆ ಎಷ್ಟು ಸಮಯದ ಮುಂಚೆ ಗೊತ್ತಾಗಿತ್ತು? ನನಗೆ 1.5 ಮಂತ್ ಬಿಫೋರ್ ಗೊತ್ತಾಗಿದೆ. ಆ್ಯಕ್ಚುಲಿ ಅವನು ಕಾಂಟ್ಯಾಕ್ಟ್ ಆಗಿ ಅವಳಿಗೆ ಮೋಸ್ಟ್ಲಿ 2 ಮಂತ್ಸ್ ಏನಾಯ್ತು ಅಷ್ಟೇ, 2 ಮಂತ್ಸ್ ಆಗಿರಬೇಕು. ನನಗೆ 1.5 ತಿಂಗಳು ಮುಂಚೆ ಅವಳದ್ದೇ ಫ್ರೆಂಡ್ ಕಾರ್ಕಳದವರೇ ನನಗೆ ಕಾಲ್ ಮಾಡಿ ಹೇಳಿದ್ದು, ಹೀಗೆ ಒಬ್ಬ ಹುಡುಗನ ಜೊತೆ ತಿರುಗ್ತಾ ಇದ್ದಾಳೆ, ಲವ್ ಆಗಿರಬೇಕು, ಮೋಸ್ಟ್ಲಿ ಮ್ಯಾರೇಜ್ ಫಿಕ್ಸ್ ಆಗಿರಬೇಕು. ನಾನು ಅವಳ ಹತ್ರ ಹೇಳಿದೆ, ಆಯಿತು ಇನ್ನಾದರೂ ಅವಳು ಸುಧಾರಲಿ, ಒಳ್ಳೆ ಸಂಸಾರ ಮಾಡಲಿ ಅಂತ ಅವನಿಗೆ ಕೂಡ ಹೇಳಿದ್ದೀನಿ ನಾನು, ಇರಲಿ ಪರವಾಗಿಲ್ಲ ಇರಲಿ ಅಂತ. ಬಟ್ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ಅವಳು ಸುದೀಪ್ನ ತಂದೆ ವಿರುದ್ಧನೇ ದೂರು ಕೊಡ್ತಾ ಇದ್ದಾಳೆ, ಅಂದರೆ ಅವರ ಗಂಡನ ಮನೆಯವರ ಟಾರ್ಚರಿಂದ ಈ ಕೃತ್ಯ ಮಾಡಿರ್ಬೋದು ಅಂತ ಹೇಳಿ. ಅದರ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಾನು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ, ನಿನ್ನೆ ತಾನೇ ನಾನು ಕಾಲ್ ಮಾಡಿದ್ದು. ಸೊ ಅದೆಲ್ಲ ಇನ್ಫಾರ್ಮೇಷನ್ ಅವ್ರ ಹತ್ರ ನಾವು ತಗೊಳ್ಳೋದು ಒಳ್ಳೇದಂತ ಅನ್ಸುತ್ತೆ. ನನಗೆ ಅವರ ಫ್ಯಾಮಿಲಿ ಬಗ್ಗೆ ಡೀಟೇಲ್ಸ್ ಏನು ಗೊತ್ತಿಲ್ಲ, ಅವರು ಟಾರ್ಚರ್ ಕೊಟ್ಟಿದ್ದಾಳೆ ಅದೇನು ಗೊತ್ತಿಲ್ಲ ನನಗೆ. ಲಾಸ್ಟಾಗಿ ಏನು ಹೇಳ್ತೀವಿ ಸರ್ ಇಂಥ ಮೋಸ ಮಾಡೋ ಹುಡುಗಿಯರು? ನಾನು ಹೇಳೋದಂದರೆ, ಈಗ ನಿನ್ನೆದ್ದು ಮೀಡಿಯಾ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಬಂತು, ಅದರಲ್ಲಿ ಜಸ್ಟ್ ನಾವು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದರೆ ಅವಳ ಬಗ್ಗೆ ಗೊತ್ತಿರೋರೇ ತುಂಬ ಮಂದಿ ಮೆಸೇಜಸ್ ಮಾಡಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ನಾವೇನು ಹೇಳಬೇಕಂತ ಇಲ್ಲ. ಆ್ಯಕ್ಚುಲಿ ನಾನು ಈ ಥರ ಮೋಸ ಮಾಡೋ ಹುಡುಗಿರಿಗೆ ನಾವೇನು ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಿ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ಮತ್ತು ಹುಡುಗರು ಸ್ವಲ್ಪ ಈಗ ಒಂದು ಹುಡುಗಿ ಜೊತೆ ಪ್ರಪೋಸಲ್ ಕೊಡೋದಾದರೆ ಹಿರಿಯವ್ರ ಜೊತೆ ಮಾತಾಡಿಬಿಟ್ಟು ಅವರೇ ಮಾತಾಡಿ ಹೋದರೆ ಒಳ್ಳೆಯದು. ನಾವಾಗಿ ಹೋಗಿ ಅವಳ ಡ್ರಾಬ್ಯಾಕ್ ಗೊತ್ತಿಲ್ಲದೆ ನಾವು ಮದುವೆ ಆಗೋದು, ಮತ್ತು ಈ ಥರ ಪ್ರಾಬ್ಲಮ್ಗೆಲ್ಲ ಸಿಕ್ಕಾಕೊಳ್ಳೋದು ಬೇಡ ಅಂತ ಇದ್ದರೆ ಈ ಥರ ತಪ್ಪೆಲ್ಲ ಮಾಡೋದು ಬೇಡ. ಮತ್ತು ಈ ಸುದೀಪ್ ರೈಗೆ ಆದಂಥ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು, ಇಲ್ಲಿಗೆ ಲಾಸ್ಟ್ ಆಗಬೇಕು. ಅವಳು ಇನ್ನೂ ಯಾವ ಹುಡುಗನ ಕಾಂಟ್ಯಾಕ್ಟಿಗೆ ಹೋಗಬಾರ್ದು, ಇವನಿಗೊಂದು ನ್ಯಾಯ ಕೊಡಬೇಕು. ಕಾನೂನು ಪ್ರಕಾರವಾಗಿ ಅವಳಿಗೆ ಶಿಕ್ಷೆ ಆಗೋದಾದರೆ ಆಗಲಿ, ಕಾನೂನು ಪ್ರಕಾರ ಶಿಕ್ಷೆ ಆಗಿಲ್ಲ ಅಂತ ಆದರೂ ನಮ್ಮ ತುಳುನಾಡಿನ ದೈವದೇವರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ, ಅಷ್ಟೇ ಹೇಳೋದು. ಥ್ಯಾಂಕ್ ಯು. ಇದು ವೇಣು ಶೆಟ್ಟಿ ಅವರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.